ನಮ್ಗಲ್ಲ ಬೇರೆಯವ್ರಿಗೆ ಬೇರೆಯವ್ರಿಗೆ ಇರೋಕೆ ನೋಡಿ. ಹಾಂ ಸರ್ ಪ್ರೈಸ್ 90% ಜಾಸ್ತಿ ಆಗಿದೆ. ಪ್ರತಿಯೊಂದು ಸಿಲಿಂಡರ್ ಮೇಲೆ 1 to ಡಬಲ್ ಕೊಟ್ಟು ರೇಟ್ ಕೊಟ್ಟು ಅಡಿಗೆ ಮಾಡುವಂತ ಸ್ಥಿತಿಯಲ್ಲೇ ಇಲ್ಲ ಇವಾಗ. ಆದ್ರೂ ನಾವು ನಮ್ಮ ಉದ್ಯಮ ಬಿಡಬಾರ್ದು ಅಂತ ಹೇಳೋ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಡಬಲ್ ಆಗ್ಲಿ, ಏನೇ ಖರ್ಚು ವೆಚ್ಚ ಬರ್ಲಿ, ಅದು ಬೇರೆ ಪರ್ಯಾಯ ರೀತಿಯಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಜಾಸ್ತಿಯಾಗಿ ಸೌದೆ ಒಲೆಯಲ್ಲಿ ರೆಡಿ ಮಾಡ್ಕೊಂಡು ಗ್ರಾಹಕರಿಗೆ ಯಾವುದೇ ಕಾರಣದಲ್ಲಿ ಮೋಸ ಆಗ್ಬಾರ್ದು, ಯಾವ ಇದ್ದಲ್ಲಿ ತೊಂದರೆ ಆಗ್ಬಾರ್ದು ಅವರಿಗೆ ಅನ್ನೋ ರೀತಿಯಲ್ಲಿ ಮುನ್ನೋಡ್ಕೊಂಡು ಹೋಗ್ತಾ ಇದೀವಿ ಸರ್. ಸರ್ ಅವ್ರ ರಿಯಾಕ್ಷನ್ ಆದ್ರೂ ಆಹಾರ ತಿಂಡಿ ಎಲ್ಲ ರೆಡಿ ಮಾಡಿ ಕೊಡುವಂತ ರೀತಿ ನಮಗ್ ಬೇಕಲ್ವಾ. ಆದ್ರೂನು ಅಂತ ಇದ್ರಲ್ಲೂ ಮುನ್ನಡೆಸ್ಕೊಂಡು ಆ ರೇಟ್ ಜಾಸ್ತಿ ಆದ್ರೂನು ಮಾಡಿ ನಿಮ್ಗೆ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಿದ್ದ ನೋಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಸರ್. ತೊಂದರೆ ಆಗ್ತಾ ಇದೆ, ಒಂದು 15 ದಿವಸದಿಂದ ತೊಂದರೆ ಆಗ್ತಾನೆ ಇದೆ. ಆದ್ರೂ ತೊಂದರೆ ಆಗತ್ತೆ ಅಂತ ನಾವು ಇದ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಈಗ ಡೆಲಿವರಿ ಸಿಗ್ತಾ ಇಲ್ಲ ಸರ್, ಕಮರ್ಷಿಯಲ್ ಸಿಲಿಂಡರ್ ಎಲ್ಲಿಂದ ಹಾಕ್ಸ್ಕೊಳ್ಳೋದು ಪ್ರತಿ ಐಟಮ್ ನ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಸರ್? 5% ಜಾಸ್ತಿ ಮಾಡಿದೀವಿ ಸರ್ ಅಷ್ಟೇ. ಹೌದು, ಹಾಗಾಗಿ ಅದು 5% ಗ್ರಾಹಕರಿಗೆ ದೊಡ್ಡದಾಗಿ ಕಾಣಿಸಲ್ಲ. ಯಾಕಂದ್ರೆ ನಮಗ್ 5% ಅಲ್ಲ, 1 to ಡಬಲ್ ಕೊಟ್ಟು ರೇಷನ್ ತಗೊಬಂದು ಗ್ಯಾಸ್ ತಗೊಬಂದು, ಇಲ್ಲ ಗ್ಯಾಸಿಗೆ ಬೇರೆ ರೀತಿಯಲ್ಲಿ ಸೌದೆನ ಮತ್ತೊಂದು ಮಾಡ್ಕೊಂಡು ಈ ಕೆಲ್ಸಗಾರನು ಜಾಸ್ತಿ ಹಾಕೊಂಡು ಕೆಲಸ ರೆಡಿ ಮಾಡ್ಕೋಬೇಕು. ಸೌದೆನೂ ತುಂಬಾ ಡಿಮ್ಯಾಂಡ್ ಆಗುತ್ತೆ ಸರ್. ಈ ಗ್ಯಾಸ್ ಪ್ರತಿಯೊಂದು ಇಂಧನ ಬೆಲೆ ಜಾಸ್ತಿ ಆದ್ಮೇಲೆ ಸೌದೆನೂ ಜಾಸ್ತಿ ಮಾಡ್ತಾರ ಅವರು.